ಅದಕ್ಕೆ ನಮ್ಮ ವಿನಂತಿ ಅಂದರೆ ರೆಗ್ಯುಲರ್ ತುಂಬೋರು ತುಂಬಲೇಬೇಕು. ಯಾಕಂದ್ರೆ ನಾವು ಸರ್ಕಾರ ಅವರಿಗೆ ಹೆಲ್ಪ್ ಮಾಡಲಿಕ್ಕೆ ಮಾತ್ರ, ಅಂದರೆ ಹ್ಯಾರಾಸ್ಮೆಂಟ್ ಆಗಬಾರ್ದು, ಅವಶ್ಯವಿದ್ರೆ ಟೈಮ್ ಕೊಡೋಂಥ ಸರ್ಕಾರ ಇವತ್ತು ಮುಖ್ಯಮಂತ್ರಿ ಮಟ್ಟದಲ್ಲಿ ಹೇಳಿದೆ, ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಕೂಡ ನಾವು ಹೇಳುವಂಥ ಪ್ರಯತ್ನ ಮಾಡ್ತೀವಿ. ಇಲ್ಲಿ ಅವ್ರು ರಿಕ್ವೆಸ್ಟ್ ಮಾಡಿದ್ವಿ, ರೆಗ್ಯುಲರ್ ತುಂಬ ಟೈಮ್ ಬೇಕಾದ್ರೆ ಕೊಡಬೇಕು. ಎರಡನೇ ಸಮಸ್ಯೆ ಬಂದದ್ದು ಏನು ಸಬ್ಸಿಡಿ ಅಂತೇಳಿ ಮೋಸ ಹೋಗಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಸುಮಾರು 15,000ಕ್ಕಿಂತ ಹೆಚ್ಚಿಗೆ. ಅವ್ರ ಬಗ್ಗೆ ಯಾಕಂದ್ರೆ ಮೋಸ ಹೋಗಿದಂತೆ ನಿಜ ಅವ್ರಿಗೆ. ಯಾಕಂದ್ರೆ ಅವ್ರಿಗೆ ಹೇಳಿದ್ದು ನಿಮ್ಗೆ ಸಬ್ಸಿಡಿ 50,000 ನೀವು ತೆಗೆದುಕೊಳ್ಬೇಕು, 50,000 ನಾವು ತೆಗೆದುಕೊಳ್ತೀವಿ, ಅದು ನಾವು ತುಂಬಿಕೊಳ್ತೀವಿ. ಸೊ ಈಗ ಅವರು ತುಂಬಲಿಕ್ಕೆ ರೆಡಿ ಇಲ್ಲ. ಹೀಗಾಗಿ ಇವರು ಯಾರು ಸೈನ್ ಮಾಡಿದ್ರು ಅವ್ರ ಕಡೆ ಬಂದು ಇವರು ದುಡ್ಡು ಸ್ವಾಭಾವಿಕ, ಯಾಕಂದ್ರೆ ಸೈನ್ ಮಾಡಿದ್ದಾರೆ ಇವ್ರ ಕಡೆ ಬಂದರೆ, ಅದಕ್ಕೆ ಅವ್ರ ಹೆಲ್ಪಿಗಾಗಿ ಏನು ಮೋಸ ಹೋಗಿದ್ದಾರೆ. ಪೊಲೀಸು, ತಹಶೀಲ್ದಾರು, ನಾವು ಜಿಲ್ಲಾಡಳಿತ ಕಮಿಟಿ ಮಾಡಿ ಇಂಡಿವಿಜುವಲ್ ಸರ್ಚ್ ಮಾಡ್ತಾಯಿದ್ವಿ. ಸೊ ಅವ್ರ ಕಡೆಯಿಂದ ತುಂಬಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ವಿ. ಪೊಲೀಸ್ ಹೆಲ್ಪ್ ಇರ್ಬೋದು, ತಹಶೀಲ್ದಾರ್ ಹೆಲ್ಪ್ ಇರ್ಬೋದು, ಬೇರೆ ಬೇರೆ ಎಲ್ಲರಿಂದ. ಸೊ ಯಾರು ತುಂಬ್ತಾರೋ ಅವ್ರಿಗೆ ಅರ್ಚನೆ ಆಗಬಾರ್ದು, ಅವರು ವೈಯಕ್ತಿಕವಾಗಿ ರೆಗ್ಯುಲರಾಗಿ ತುಂಬ್ಕೊತ ಹೋಗ್ಬೇಕು. ಮತ್ತು ಸರ್ಕಾರದಿಂದ ಯಾವುದೇ ರೀತಿಯಿಂದ ಇದಕ್ಕೆ ದುಡ್ಡು ಮನ್ನಾ ಮಾಡ್ತಾರೆ ಅನ್ನೋದು ಸುಳ್ಳು. ಯಾಕಂದ್ರೆ ಮಾಡಲಿಕ್ಕಾಗಲ್ಲ. ಟೈಮಿಗೆ ಹೆಲ್ಪ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಷ್ಟೇ. ಹೀಗಾಗಿ ಇದಕ್ಕೆಲ್ಲರೂ ಸಹಕಾರ ಮಾಡಬೇಕು, ತೊಗೊಂಡವ್ರು ಸಹಕಾರ ಮಾಡಬೇಕು, ಕೊಟ್ಟವರು ಸಹಕಾರ ಮಾಡಬೇಕು. ನಮ್ಮ ಜಿಲ್ಲಾಡಳಿತದಿಂದ ಏನು ಬೇಕು ನಾವು ಅದನ್ನು ಮ್ಯಾಕ್ಸಿಮಮ್ ಅವ್ರಿಗೆ ಸಪೋರ್ಟ್ ಕೊಟ್ಟು ಇದನ್ನು ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅದೇ ನಮಗೂ ಅದನ್ನ ಹುಡುಕಬೇಕಲ್ಲ, ಅದೇ ನಮಗೂ ಗೊತ್ತಾಯ್ತಲ್ಲ. 15,000 ಎಲ್ಲ ಜನ ಇವ್ರ ಕಡೆ ಮೀಟಿಂಗ್ ಮಾಡಿ ಅಲ್ಲಿ ಹೋಗಿದ್ದಾರೆ ಅವರು. ಸೊ ಅದನ್ನೇ ಈಗ ಪೊಲೀಸರು ಅದನ್ನು ಅವ್ರಿಗೆ ಜವಾಬ್ದಾರಿ ಕೊಡ್ತಾಯಿದ್ದೀವಿ. ಯಾರು ಅನ್ನು ಮೀಟಿಂಗ್ ಮಾಡಿದ್ರು, ಹೆಂಗೆ ಮಾಡಿದ್ರು, 50,000 ಸಬ್ಸಿಡಿ ಯಾರು ಹೇಳಿದ್ರು ಅವ್ರಿಗೆ, ಮತ್ತು ಅದು ದುಡ್ಡು ತೆಗೆದು ಇವ್ರ ಅಕೌಂಟಿಗೆ ದುಡ್ಡು ಬಂದದ್ದು 100% ಇವ್ರ ಅಕೌಂಟಿಗೆ, 50% ವಾಪಸ್ ಅವ್ರಿಗೆ ಕೊಟ್ಟಿದ್ದಾರೆ. ಯಾಕೆ ಕೊಟ್ಟರು? ಸೊ ಇದೆಲ್ಲ ತನಿಖೆಯಲ್ಲಿ ಬರ್ತಿದೆ, ನೋಡೋಣ. ಇಲ್ಲ, ಸರ್ ಈಗ ಗಜಮೀನಾಳ ಅಂತ ಒಂದು ಗ್ರಾಮ ಐತೆ ಸರ್, ಬೈಲಹೊಂಗಲ ತಾಲೂಕು. ಅಲ್ಲಿ 100ರಿಂದ 150 ಮನೆಗಳಿಗೆ ಬೀಗ ಹಾಕೊಂಡು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜನನೇ ಇಲ್ಲ ಸರ್, ಟಾರ್ಚರ್ ಮಾಡ್ತಾ ಇದ್ದಾರೆ ಸರ್. ಸಾಲು ವಸೂಲಾತಿ ವಿಚಾರದಲ್ಲಿ ಥರ್ಡ್ ಪಾರ್ಟಿಯಿಂದ ಗುಂಡಾಗಿರಿ, ದಾದಾಗಿರಿ. ನಾವು ಎರಡು ಕಡೆ ಇದೀವಿ. ಪೊಲೀಸರು ತುಂಬದವ್ರಿಗೆ ತುಂಬವ್ರಿಗೆ ತುಂಬದೇ ಇದ್ರೆ ನಾವು ಈಗಾಗಲೇ ಇಷ್ಟು ಜನ ಪೊಲೀಸ್ಗೆ ಹೇಳಿದ್ದೀವಿ, ಈಗಾಗಲೇ ಆಕ್ಷನ್ ತೊಳ್ತಾ ಇದ್ದೀವಿ. ಭಾಳಷ್ಟು ಜನ ಫೈನಾನ್ಸನ್ನು ಪೊಲೀಸ್ ಸ್ಟೇಷನ್ವರೆಗೆ ಕರ್ಕೊಂಡ್ಬಂದು ಕೂಡಿಸಿ ಅವ್ರು ವಾರ್ನಿಂಗ್ ಮಾಡಿ ಬಿಟ್ಟಿದ್ದೀವಿ. ಸುಮಾರು ಕೇಸ್ ಆಗಿದೆ ನಮ್ಮ ಕಡೆಯಿಂದ, ಹಾಗೆ ನಾವು ಸುಮ್ಮನೆ ಬಿಟ್ಟಿದ್ದೀವಿ. ಚಿಕ್ಕ ಮಕ್ಕಳಿದ್ರು ಅವ್ರಿಗೆ ಹೊರಗೆ ಹಾಕಿ ಬೀದಿ ಮೇಲೆ ತಂದು ಕೀಲಿ ಹಾಕಿ ಅವ್ರು ಗುಂಡಾಗಿರಿ, ದಾದಾಗಿರಿ ಮಾಡುವಂಥ ಅವ್ರ ಮೇಲೆ ಆಕ್ಷನ್ ಆಗ್ತಾ ಇಲ್ಲ. ಅದೇ ಮನೆ ಬೆಳಗಾವದಲ್ಲೆಲ್ಲ ಒಂದು ಕಡೆ ಅದು ಆಗಿದೆ. ಅದ್ರ ಬಗ್ಗೆ ಆಗಿದೆ. ಈಗಾಗಲೇ ಅದ್ರ ಬಗ್ಗೆ ಪೊಲೀಸರು ಗಮನ ಹರಿಸಿದ್ದಾರೆ. ಹರಾಸ್ಮೆಂಟು ಜಬರ್ದಸ್ತಿ ಮಾಡೋದಾದ್ರೆ ಅದಕ್ಕೆ ಅವಕಾಶ ಕೊಡೋಲ್ಲ. ಅದಕ್ಕೆ ಬೇಕಾದ್ರೆ ಅವ್ರು ಕೋರ್ಟ್ಗೆ ಹೋಗಲಿ. ಅವ್ರು ತುಂಬದೇ ಇದ್ರೆ ಕೋರ್ಟ್ ಲೀಗಲ್ ಪ್ರೊಸೀಜರ್ ಮಾಡಲಿ. ಬಿಟ್ಟು ಸಬ್ಸಿಡಿ ಸಾಲದ ವಿಚಾರದಲ್ಲಿ 3 ಜನ ಏನಿದಾರಲ್ಲ, ಸೊ ಅವರು ಆಲ್ರೆಡಿ ಅರೆಸ್ಟ್ ಆಗಿದ್ದಾರೆ. ಬಟ್ ಈಗ ಅದರದ್ದು ರಿಕವರಿ ಹೆಂಗೆ ಅನ್ನುವಂಥದ್ದು ಅದನ್ನೇ ಹುಡುಕ್ಬೇಕು. ಅದನ್ನ ಹುಡುಕಿ ಅವ್ರನ್ನ ಕರ್ಕೊಂಡ್ಬಂದು ಅವ್ರ ಮನವೊಲಿಸಿ ಅವ್ರೇನು ದುಡ್ಡು ತುಂಬುವಂಥ ಪ್ರಯತ್ನ ಜಿಲ್ಲಾಡಳಿತ ನಾವು ಎಲ್ಲರೂ ಮಾಡ್ತಾ ಇದ್ದೀವಿ. ಇಲ್ಲಾಂದ್ರೆ ಅವ್ರಿಗೆ ದುಡ್ಡು ತುಂಬರಿ ಅಂತೇಳಿ ಏನಾದರೂ ಮನವೊಲಿಸ್ತೀರಾ? ಹೇಳಿದ್ದೀವಿ. ಕೆಲವರು ಮುಂದೆ ಬಂದಿದ್ದಾರೆ, ಸ್ವಲ್ಪ ಇದೇ ನಾವು ತುಂಬ್ತೀವಿ ಅಂತ ತುಂಬಲಿಕ್ಕೆ ಅವಕಾಶ ಮಾಡಿ ಕೊಡ್ತಾ ಇದ್ದೀವಿ. ನೋಡೋಣ ಏನಾಗ್ತದೆ. ಅಟ್ಲೀಸ್ಟ್ ಅವ್ರು ಎಷ್ಟು ತೊಗೊಂಡಿದ್ದಾರಲ್ಲ ಸಬ್ಸಿಡಿ ವಂಚನೆ, ಅಷ್ಟೇ ತುಂಬಕ್ಕೆ ಅವಕಾಶ ಮಾಡಿಕೊಟ್ಟು ಉಳಿದು ಯಾರು ವಂಚನೆ ಮಾಡಿದ್ರೆ ಅವ್ರಿಗೆ ಕೊಡ್ಸೋಂಥ ಆ ರೀತಿ ಏನಾದರೂ ದುಡ್ಡು ಅತಿ ತುಂಬಲೇಬೇಕಾದ್ರೆ ನಾಳೆ ಅವ್ರು ದುಡ್ಡು ತುಂಬದೇ ಹೋದರೆ ಮುಂದೆ ಇವ್ರಿಗೆ ಸಾಲ ಸಿಗೋಲ್ಲ. ಇದು ಸಮಸ್ಯೆ ಇದೆ. ಕೊಟ್ಟವ್ರ ಮೇಲೆ ಏನು ಕ್ರಮ ಇಲ್ವಾ ಸರ್? ಯಾಕೆ ಅಷ್ಟು ಬ್ಲೈಂಡ್ ಆಗಿ ಅಷ್ಟು ಜನರಿಗೆ ಯಾಕೆ ಒಬ್ಬರಿಗೆ 12 ಕಡೆ 55,000 ಅವು ಏನು ಮಾಡಲ್ಲ, ಉದ್ಯೋಗ ಖಾಲಿ ಅದೇ ಎಲ್ಲರೂ ತಪ್ಪಿದಾರಲ್ಲ, ಅದ್ರಾಗ ಎಲ್ಲರೂ ತಪ್ಪಿದೆ. ಈಗ ಫೈನಾನ್ಸ್ದವ್ರಿಗೆ ಹೆಂಗೆ ಸರ್? ಪಾಪ ಊಟ ಮಾಡಿ ಅವತ್ತಿನ ಜೀವನ ಸಾಗಿಸೋದೇ ಕಷ್ಟ ಇದೆ. ಅಂಥವ್ರಿಗೆ 3 ಲಕ್ಷ ಕಟ್ಟಂದ್ರೆ ಎಲ್ಲಿಂದ ಕಟ್ಟ? ಅದಕ್ಕೆ ಅದೇ ಬಂದಿದ್ರೆ ನಾವು ತುಂಬಲ್ಲ ಅಂತ ಅವರು ವಾದ, ನಮ್ಮ ಸಬ್ಸಿಡಿ ಇದೆ ನಾವು ತುಂಬಲ್ಲ ಅಂತ ಹೇಳಿದ್ರು. ಈಗ ಫೈನಾನ್ಸ್ದವ್ರಿಗೂ ಪನಿಷ್ಮೆಂಟ್ ಆಗಬೇಕಲ್ಲ ಸರ್? ಅದು ಹಾಗೆ ಆಗ್ತದೆ. ಎಲ್ಲರೂ ಏನು ತುಂಬಲ್ಲ ಇದ್ರಾಗ ಪನಿಷ್ಮೆಂಟ್ ಆಗತ್ತೈತೆ ಅವ್ರಿಗೂ. ಎಲ್ಲರೂ ಎಷ್ಟು ತುಂಬಲಿಲ್ಲ. ಥರ್ಡ್ ಪಾರ್ಟಿ ಅವರು ಏನು ಕಿರುಕುಳ ಕೊಡ್ತಾ ಇದ್ದಾರೆ, ಟಾರ್ಚರ್ ಮಾಡ್ತಾ ಇದ್ದಾರೆ, ಅದಕ್ಕೆ ಬ್ರೇಕ್ ಹಾಕ್ಬೇಕಲ್ಲ ಸರ್? ಈಗ ಅದನ್ನ ಅಂಜಿ ಓಡಿ ಹೋಗ್ತಾ ಇದ್ದಾರೆ. ಇಲ್ಲ, ಅದು ನಮ್ಮ ಗಮನಕ್ಕೆ ಬಂದರೆ ಪೊಲೀಸರು ಸಿಟಿ ಪೊಲೀಸ್ ಆಯಿತು, ಆಮ್ಯಾಗ ರೂರಲ್ ಆಯಿತು. ಅವ್ರು ಈಗಾಗಲೇ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಒಂದು ವಾಟ್ಸಪ್ ಕೂಡ ಇಲ್ಲಿ ನೋಡಿ, ವಾಟ್ಸಪ್ ಕೂಡ ಮಾಡಿದ್ದಾರೆ, ಒಂದು ನಂಬರ್ ಕೊಟ್ಟಿದ್ದಾರೆ. ಆಮೇಲೆ SP ಅವರು ಕೊಟ್ಟಿದ್ದಾರೆ ನಂಬರು. ಈಗಾಗಲೇ ಸಾಕಷ್ಟು ಅಂತ ಅದಕ್ಕೆ ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಟಿದ್ದೀವಿ.